ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯಲ್ಲಿ ಕರುನಾಡು ಹಿತರಕ್ಷಣಾ ಸಮಿತಿ ವತಿಯಿಂದ ಸಿದ್ದನಮಠ ಯುವಧರ್ಮ ರಾಮಣ್ಣನವರಿಗೆ ರಾಜ್ಯಾಧ್ಯಕ್ಷರಾದ ಕೆವಿ ಕೃಷ್ಣಮೂರ್ತಿ ಅವರಿಂದ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕನ್ನಡ ನಾಡು ಹಿತರಕ್ಷಣಾ ಸಮಿತಿಯ ತಾಲೂಕು ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಹಲವಾರು ಮಂದಿ ಭಾಗಿಯಾಗಿದ್ದರು. ಸಮಿತಿಯ ರಾಜ್ಯಾಧ್ಯಕ್ಷರು ಸೇರಿದಂತೆ ಸಮಿತಿಯ ಸದಸ್ಯರೆಲ್ಲರೂ ಸೇರಿ ಸಿದ್ದನಮಠ ಯುವಧರ್ಮ ರಾಮಣ್ಣನವರಿಗೆ ಸನ್ಮಾನಿಸಿ ಗೌರವಿಸಿದರು. ಬಳಿಕ ಮಾತನಾಡಿದ ಸಿದ್ದನಮಠ ಯುವಧರ್ಮ ರಾಮಣ್ಣ, ನುಡಿದಂತೆ ನಡೆಯುವುದು ಹುಡುಗಾಟಿಕೆಯ ಮಾತಲ್ಲ. ಒಬ್ಬ ವ್ಯಕ್ತಿ ಸಾಧಕನಾಗಬೇಕಾದರೆ ಸಂಶೋಧನಾ ಜ್ಞಾನ ಅವನಲ್ಲಿ ಇರಬೇಕು, ಚಿತ್ತ ಸರಿ ಇರಬೇಕು, ವೃತ್ತಿ ಸರಿ ಇರಬೇಕು, ನಡೆ ಮತ್ತು ನುಡಿ ಒಂದುಗೂಡಬೇಕು. ಆಗ ಮಾತ್ರ ಒಬ್ಬ ವ್ಯಕ್ತಿ ಸಾಧಕನಾಗಬಹುದು ಅಂತ ತಿಳಿಸಿದ್ರು. ಈ ಎಲ್ಲ ಅಂಶಗಳನ್ನ ಮನದಲ್ಲಿಟ್ಟುಕೊಂಡು ಇಂದಿನ ಸಂಘ ಸಂಸ್ಥೆಗಳು ಕೆಲಸ ಮಾಡಬೇಕು ಅಂತ ತಿಳಿ ಹೇಳಿದ್ರು. ನಮ್ಮ ವಿಚಾರ ಏನು ಅಂತ ಹೇಳಿದ್ರೆ, ನಮ್ಮ ಸಮಾಜಕ್ಕೆ ಸರಿಯಾದ ಶಿಕ್ಷಣ ಸಿಗಬೇಕು. ಲೋಕಾನುಭವ ಶಿಕ್ಷಣವನ್ನ ಪ್ರಾರಂಭ ಮಾಡುವ ವಿಷಯ ಇಂದು ಪ್ರಸ್ತಾಪವಾಗಿದೆ. ಅದನ್ನ ಇಂದು ಚನ್ನಗಿರಿಯಲ್ಲಿ ಬಿತ್ತಿದ್ದೇವೆ. ಅದು ಬೆಳೆದು ದೊಡ್ಡ ಮರವಾಗಲಿ ಅಂತ ಆಶಿಸುತ್ತೇನೆ ಅಂತ ತಿಳಿಸಿದ್ರು. ವರದಿ ನಲ್ಲೂರು ಮಹಮ್ಮದ್ ಆಸಿಫ್, ಎಬಿ ನ್ಯೂಸ್, ಚನ್ನಗಿರಿ. ಕನ್ನಡದ ಕಲ್ಪರು ಹರಳಿ ನಿಂತಿತು, ಕಾವ್ಯ ಕಣ್ಣು ತೆರೆಯಿತು, ಶಾಸ್ತ್ರೀಯ ಸ್ಥಾನಮಾನ ಮುದ್ರೆ ಬಿದ್ದಿತು. ಮಂಕುತಿಮ್ಮ ಕಾವ್ಯನಂಗ ಬೆಂದು ಹರಳಿತು, ಭಾವ ಒಂದುಗೂಡಿತು, ರಾಘವ ಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಗದ್ದುಗೆಯ ಏರುವನಿಗೆ ಅದ್ದಿನ ಕಣ್ಣಿರಬೇಕು. ಬರೇ ನಿದ್ದೆ ಮಾಡಿ ನಿಮಗೆ ಹೇಳುವ ನಿಗಳುಗಣ್ಣು ಇದ್ದರೆ ಅವನ ಶ್ರದ್ಧೆ ಬೋಳಾಗುವುದು ಯುಗಧರ್ಮ. ನುಡಿದಂತೆ ನಡೆಯುವುದು ಹುಡುಗಾಟದ ಮಾತಲ್ಲ, ಮಿಕ್ಕುಳಿದ ಯೋಗ ಅದಕ್ಕೆ ಅಡಿಯಲ್ಲ, ಅದನ್ನಿಳಿದವನೇ ಭವಗೆಲ್ಲ ಯುಗಧರ್ಮ. ನುಡಿಯಾಕೆ ನುಡಿಕೊಟ್ಟವನು ಬಡಿಗೆ ಹಿಡಿದು ನಿಂತು ನಿನ್ನ ನಡೆದಾಡುವ ಹಾಗೆಯೇ ನೋಡುವನು, ಎಡವಿದರೆ ದಳಿಸಿದುದು ಯುಗಧರ್ಮ. ಒಬ್ಬ ವ್ಯಕ್ತಿ ಸಾಧಕನಾಗಬೇಕಾದ್ರೆ ಏನಾಗಬೇಕಪ್ಪ ಅಂತಂದರೆ, ಸಂಶೋಧನೆಯನ್ನು ಒಡಮೂಡಿದಂತಹ ಜ್ಞಾನ ಭಂಡಾರ ಅವನಲ್ಲಿ ಅಡಗಿರಬೇಕು. ಒಬ್ಬ ಸಾಧಕನಾಗಬೇಕಾದ್ರೆ ಚಿತ್ತ ಸರಿ ಇರಬೇಕು, ವೃತ್ತಿ ಸರಿ ಇರಬೇಕು, ಮಾತು ಸರಿ ಇರಬೇಕು, ನೀತಿ ಸರಿ ಇರಬೇಕು, ನಡೆ ಮತ್ತು ನುಡೆ ಇವೆರಡು ಒಂದುಗೂಡಬೇಕು. ಅದಕ್ಕೆ ನುಡದಂತೆ ನಡೆಯುವುದು ಹುಡುಗಾಟದ ಮಾತಲ್ಲ, ಮಿಕ್ಕುಳಿದ ಯೋಗ ಅದಕ್ಕೆ ಅಡಿಯಲ್ಲ. ಜಗತ್ತಿನಾಗ ಏನು ಯೋಗಗಳದವೋ ನುಡಿ ಮತ್ತು ನಡೆ ಐತಲ್ಲ, ನುಡಿದಂತೆ ನಡೆಯುವುದು ಹುಡುಗಾಟದ ಮಾತಲ್ಲ, ಮಿಕ್ಕುಳಿದ ಯೋಗ ಅದಕ್ಕೆ ಅಡಿಯಲ್ಲ, ಅದನ್ನು ಹಿಡಿದವನೇ ಭವಗೆಲ್ಲ ಯುಗಧರ್ಮ. ಆ ರೀತಿ ಈ ಸಂಘ ಸಂಸ್ಥೆಗಳು ಅಂತಕ್ಕಂಥ ನಾವೇನು ಒಂದು ಸಂಘಟನೆ ಮಾಡಿಕೊಂಡವಲ್ಲ, ಅವು ಈ ರೀತಿ ನುಡಿ ನಡೆಯಲು ಒಂದಾಗಬೇಕು. ಅಲ್ಲಿಂದ ನಮ್ಮ ವಿಚಾರ ಏನು ಅಂತಕ್ಕಂತಂದ್ರೆ, ನಮ್ಮ ಸಮಾಜಕ್ಕೆ ಒಂದು ಸರಿಯಾದ ಶಿಕ್ಷಣ ಕೊಡಬೇಕು ಅಂತಕ್ಕಂಥದ್ದೇ ಈ 52 ವರ್ಷ ಇಡೀ ನಾಡನ್ನು ಸುತ್ತಿ ಬಂದಿದೆ. ಅದು ಅತಿ ಶೀಘ್ರದೊಳಗೆ ನಮ್ಮದು ವಿಶ್ವವಿದ್ಯಾನಿಲಯ, ಸಮಾಜದೊಳಗೆ 3 ನಮೂನೆ ವಿಶ್ವವಿದ್ಯಾನಿಲಯದಲ್ಲಿ ಒಂದು ಲೌಕಿಕ, ಮತ್ತೊಂದು ಲೋಕಾನುಭವ, ಇನ್ನೊಂದು ಅಲೌಕಿಕದ ಅಪರೋಕ್ಷದ ಅನುಭವ ಅಂತ 3. ಈಗ ಏನಾಗೈತೆ ಅಂದ್ರೆ ಲೌಕಿಕ ಒಂದೇ ಐತೆ, ಲೋಕಾನುಭವ ಇದೆ. ಆದ್ದರಿಂದ ಲೌಕಿಕ ಮತ್ತು ಲೋಕಾನುಭವ ಸಮರಸ ಆಗಬೇಕು ಅಂತ ಒಂದು ಶಿಕ್ಷಣವನ್ನ ಕೊಡ್ತಕ್ಕಂಥದ್ದು ನಮ್ಮ ವಿಶ್ವವಿದ್ಯಾನಿಲಯ. ಏನು ಅಂತಂದ್ರೆ ಯುಗಧರ್ಮ, ಲೋಕಾನುಭವ